ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ ಬೆಂಗಳೂರಿನ 160 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ. ಕಾವೇರಿ ನೀರೆಲ್ಲ ಇಲ್ಲೆಲ್ಲ ಹರಿತಿರ್ತದ. ಹೀಗೆ ನಿಲ್ಲಿಸಿದ್ದಾರೆ. 34 ಎಕರೆ ಬಂದಿರುವಂಥ ಜಾಗ ನೋಡಿ. ಒಳ್ಳೆ ಈವಲಿದೆ, ಸುತ್ತ ಒಳ್ಳೆ ಈವಿದೆ. ಎಲ್ಲ ಸುತ್ತಗಳೆಲ್ಲ ತೋಟಗಳೇ. ಒಳ್ಳೆ ತುಂಬ ಲೊಕೇಶನ್ ಐತೆ ನೋಡಿ. ನೋಡಿ, ಈ ಕಡೆಗೆ ಒಂದು 4 ಎಕರೆ ಬರ್ತದ ರೈಟ್ಗೆ ಆದಂಗೆ. ಬೆಂಗಳೂರಿನ 160 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಇದು. ಒಳ್ಳೆ ಲೊಕೇಶನಲ್ಲೈತೆ, ಬೆಳಗಿರಾಗಿನ ಬೆಟ್ಟದ ಕಡೆ. 30 ಎಕರೆ ಕಡೆ ತೋರಿಸ್ತಾ ಇದ್ದೀನಿ ನೋಡಿ. ಕಾವೇರಿ ನೀರಂತೂ ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಸೈಲು ಮಣ್ಣು. ಒಳ್ಳೆ ಸುತ್ತ ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಮನೆ ಕಾಣ್ತೈತಲ್ಲ ಹಿಂದೆಗಡೆ, ಅಲ್ಲಿವರೆಗೂ ಹೋಗುತ್ತಾ. ಅಲ್ಲಿವರೆಗೂ ಹೋಗ್ತೈತೆ ಮನೆ ಕಾಣ್ತಿರೋವರೆಗೂ ಜಾಗ. ಒಳ್ಳೆ ಲೋ ಬಡ್ಜೆಟಲ್ಲಿರುವಂಥ ಜಾಗ. ಒಬ್ಬರೇ ಓನರು. ಮಣ್ಣಂತೂ ತುಂಬ ಚೆನ್ನಾಗಿದೆ ನೋಡಿ. ಜಾಗ ಮಾತ್ರ ಎಲ್ಲ ಎಲ್ ಸೇಫ್ ಸ್ಥಿತಿ. ಒಂದು ಸೈಡು ಫುಲ್ ಎಲ್ಲ ಪೆನ್ಷನ್ ಆಗೈತೆ, ಇನ್ನು 3 ಸೈಡ್ ಪೆನ್ಸ್ ಆಗಬೇಕು. ಒಳ್ಳೆ ಹಿವೆಲ್ ಇದೆ ನೋಡಿ. ಒಳ್ಳೆ ತುಂಬ ಲೊಕೇಶನ್ನು. ಈ ರೀತಿ ಲೊಕೇಶನ್ ಎಲ್ಲೂ ಸಿಕ್ಕಲ್ಲ. ಎಲ್ಲ ತೋಟಗಳಲ್ಲೇ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. 34 ಎಕರೆ ಟೋಟಲ್ ಇರುವುದು. ಒಬ್ಬರೇ ಓನರು. ನೋಡಿ, ಈ ಕಡೆ ಲೆಫ್ಟ್ಗೆ ಹೋಗಿ ಪುನಃ ಕಟ್ಕೊಂಡು ಹಾಗೆ ಕಟ್ಕೊಂಡು ಈ ಕಡೆ ರೈಟ್ ಬಂದು ಎಲ್ಲ ಒಳಗಡೆಲ್ಲ ಸಣ್ಣ ಪುಟ್ಟ ಜಂಗಲ್ ಬೆಳ್ಕೊಂಡೈತೆ. ಹಿಂಗೆ ಕಟ್ಕೊಂಡು ಅಲ್ಲೆಲ್ಲ ಶುದ್ಧ ಬನಾನ ಐತೆ. ಎಲ್ಲ ತೋಟಗಳೇ. ಸ್ಟ್ರೈಟ್ ಹಿಂದೆವರೆಗೂ ಕಾಣ್ತದೆ ನೋಡಿ. 2 ಬೋರ್ಗಲ್ ಐತೆ, ಒಂದು ಟಿ ಸಿ ಐತೆ. ಮನೆ ಕಾಣ್ತಿರೋವರೆಗೂ ಬರ್ತದೆ ಜಾಗ. 30 ಎಕರೆ. ಒಳ್ಳೆ ಲಕ್ಷಣ ಅಂತೂ ಬ್ಯೂಟಿಫುಲ್ ಲಕ್ಷನ್ನು. ಬೆಂಗಳೂರಿಂದ 160 ಕಿಲೋಮೀಟ್ರ್ ಲ್ಯಾಂಡ್ಗೆ 34 ಎಕರೆ ಬಂದಿರುವಂಥ ಜಾಗ. ಎಕರೆ 19 ಲಕ್ಷ ಹೇಳ್ತಾಯಿದ್ರೆ, ನೆಗೋಷಿಯಬಲ್ ಇದೆ. ಮಣ್ಣಂತ ಎಲ್ಲ ರೆಡ್ ಸೈಲ ನೋಡಿ. ಇದೇ ಮಣ್ಣು. ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಐತೆ ನೋಡಿ ಜಾಗ. ಎಲ್ಲ ಲೈನೆಲ್ಲ ಹತ್ರದಲ್ಲಿದೆ, ಮನೆಗಳೆಲ್ಲ ಐತೆ.